ಸರ್ ಪ್ಲೀಸ್ ಬನ್ನಿ ನಾನು ವೆಹಿಕಲ್ ಆಪರೇಷನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. Yes, madam. Please go ahead. ಆಕ್ಟಿವಾಗಿ Mm-hmm. ಹೆಂಗ್ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮಗೆ ರಿಮೋಟ್ ಕೀ ಕೊಟ್ಟಿರ್ತಾರೆ, ಸ್ಮಾರ್ಟ್ ಕೀ ಅಂತ. ನಾರ್ಮಲ್ ಕೀ ತರ ನಾರ್ಮಲ್ ಕೀ ಬರಲ್ಲ ಇದರಲ್ಲಿ. ಎರಡು ಆಪ್ಷನ್ ಇರುತ್ತೆ, ಒಂದು ಕಾಲ್ ಬ್ಯಾಕ್ ಆಪ್ಷನ್ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಎರಡು ಇಂಡಿಕೇಟರ್ಸ್ ಬ್ಲಿಂಕ್ ಆಗುತ್ತೆ. ಸೊ ಈಸಿಲಿ ನೀವು ಐಡೆಂಟಿಫೈ ಮಾಡ್ಬೋದು ವೆಹಿಕಲ್ ಎಲ್ಲಿದೆ ಅಂತ. ಸೆಕೆಂಡ್ ಬಟನ್ ಬಂದ್ಬಿಟ್ಟು ಆನ್ ಅಂಡ್ ಆಫ್ ಇರುತ್ತೆ. ಸೊ ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಗ್ರೀನ್ ಬಟನ್ ಬರುತ್ತೆ. ಇಲ್ಲಿ ಒಂದು ನಾಬ್ ಇರುತ್ತೆ ನಿಮಗೆ, ಇದನ್ನ ಲಾಂಗ್ ಪ್ರೆಸ್ ಮಾಡಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಆನ್ ಮಾಡಬೇಕು. ಇದನ್ನ ಒಂದ್ ಪ್ರೆಸ್ ಮಾಡಿದ್ರೆ ಸಾಕು, ಇವಾಗ ಆಲ್ರೆಡಿ ವೆಹಿಕಲ್ Start ಆಗುತ್ತೆ. ನೀವು ಆಕ್ಸಲೇಷನ್ ಕೊಟ್ಟರೆ ವೆಹಿಕಲ್ ಮೂವ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಟೋಟಲ್ 4 ಮೋಡ್ಸ್ ಇರುತ್ತೆ ಸರ್ ಈ ವೆಹಿಕಲ್ ಅಲ್ಲಿ. ಒಂದು ಈಕಾನ್ ಮೋಡ್ ಇರುತ್ತೆ, ಸೆಕೆಂಡ್ ಇದು ಕೆಳಗಡೆ ಪ್ರೆಸ್ ಮಾಡಿದರೆ ಸ್ಟ್ಯಾಂಡರ್ಡ್ ಮೋಡ್ ಇರುತ್ತೆ. ಈಗ ಆ ಮೋಡ್ಸ್ ಕೂಡ ನಿಮಗೆ ಇಲ್ಲಿ ಡಿಸ್ಪ್ಲೇದಲ್ಲಿ ಬರುತ್ತೆ. ಇನ್ನೊಂದ್ಸತಿ ಇದನ್ನ ಪ್ರೆಸ್ ಮಾಡಿದ್ರೆ ಸ್ಪೋರ್ಟ್ಸ್ ಮೋಡ್ ಬರುತ್ತೆ. ರಿವರ್ಸ್ ಮೋಡ್ ನೀವು ಹೆಂಗ್ ಅಪ್ಲೈ ಮಾಡ್ಬೇಕಂದ್ರೆ ಫಸ್ಟ್ ಇದನ್ನ ಪ್ರೆಸ್ ಮಾಡಿದ್ರೆ ಈ ಆಪ್ಷನ್ ಬರುತ್ತೆ ರಿವರ್ಸ್ ಅಂತ. ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಬ್ಯಾಕ್ ವೀಲ್ ರೊಟೇಟ್ ಆಗ್ತಾ ಇದೆ, ರಿವರ್ಸ್. ಇವೇನ್ ನೀವು ರಿವರ್ಸ್ ಮಾಡೋ ಟೈಮಲ್ಲಿ ಆಕ್ಸಲೇಷನ್ ಕೊಡೋದೇ ಬೇಕಾಗಿಲ್ಲ. ಇದನ್ನ ಪ್ರೆಸ್ ಮಾಡಿ ರಿಪೀಟ್ ಮಾಡಿದ್ರೆ ರಿವರ್ಸ್ ಮೋಡ್ ಓಪನ್ ಆಗುತ್ತೆ. ಈ ಸೀಟ್ ಹೆಂಗ್ ಓಪನ್ ಮಾಡಬೇಕು ಅಂದ್ರೆ ಈ ನಾಬ್ ಪೊಸಿಷನ್ ಬಂದ್ಬಿಟ್ಟು ಸೀಟ್ ಅಂತ ಇದೆಯಲ್ವಾ, ಅಲ್ಲಿ ಇಟ್ಕೊಂಡು ಸೀಟ್ ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಸೀಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಎರಡು ಬ್ಯಾಟ್ರಿ ಪೊಸಿಷನ್ ಬರುತ್ತೆ. ಈ ತರ ರಿಮೂವ್ ಮಾಡಿಕೊಂಡು ಬ್ಯಾಟ್ರಿ ಇದನ್ನ ಹೆಂಗ್ ಸ್ವಾಪ್ ಮಾಡ್ಬೇಕಂತ ನಾನು ತೋರಿಸ್ತೀನಿ. Okay. ಮತ್ತೆ ಇದು ಬ್ಯಾಕ್ ಸೈಡ್ ಈ ತರ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು USB ಚಾರ್ಜಿಂಗ್ ಸಿ ಕೊಡ್ಬೋದು. ಮೊಬೈಲ್ ಚಾರ್ಜಿಂಗ್ ಇಟ್ಕೊಳ್ಳೋಕ್ಕೆ 40 ವೋಲ್ಟ್ಸ್ ಇರುತ್ತೆ. C to C ವರ್ಕ್ ಆಗುತ್ತೆ.